ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಕರ್ಣಕುಂಡಲ ಹೂವಿನ ಬಗ್ಗೆ ಹೇಳ್ತಾ ಇದ್ದೀನಿ. ಇದನ್ನು ಬಲ್ಸಮ್ ಫ್ಲವರ್ ಅಂತಾರೆ, ಬಲ್ಸಮ್ ಪ್ಲಾಂಟ್ ಅಂತ ಕರೀತಾರೆ. ಈ ಗಿಡನ ಕಟ್ಟಿಂಗಿಂದನೂ ಬೆಳಿಬೋದು, ಸೀಡ್ಸಿಂದನೂ ಬೆಳಿಬೋದು. ನೀವು ಎಲ್ಲಾದರೂ ಹೋದಾಗ ಈ ಗಿಡನ ನೋಡಿದರೆ ಇದ್ರದ್ದೊಂದು ಸಣ್ಣ ಕಟ್ಟಿಂಗ್ ತಂದು ಹಾಕಿದರೆ ಸಾಕು, ಬರುತ್ತೆ. ಈ ಕರ್ಣಕುಂಡಲ ಒಂದು ಸಲ ಹೂ ಚೆನ್ನಾಗಿ ಅರಳು ಹೋದ್ಮೇಲೆ ಈ ರೀತಿ ಕಾಯಿ ಥರ ಇರುತ್ತೆ, ರೌಂಡ್ ಕಾಯಿ ಥರ ಆಗುತ್ತೆ. ಇದು ನೋಡ್ತಾ ಇದ್ದೀರಲ್ಲ, ಅದರೊಳಗೆ ಬೀಜಗಳಿರುತ್ತೆ. ಅದನ್ನು ಟಚ್ ಮಾಡಿದ ತಕ್ಷಣ ಸಿಡಿಯುತ್ತೆ. ಅದರೊಳಗೆ ಸಣ್ಣ ಸಣ್ಣ ಬೀಜಗಳು ಬ್ರೌನ್ ಕಲರಾಗಿ ನೋಡೋಕ್ಕೆ ರಾಗಿ ಥರ ಇರುತ್ತೆ. ಈ ಸೀಡ್ಸ್ ಗಿಡದಲ್ಲಿ ಕೂಡ ಜಾಸ್ತಿ ದಿನ ಇರಲ್ಲ. ಆ ಸಿಡಿಯುತ್ತಲ್ಲ, ಆವಾಗ ಎಲ್ಲೆಲ್ಲಿ ಆ ಸೀಡ್ಸ್ ಹಾರುತ್ತೆ ಅಲ್ಲೆಲ್ಲ ಗಿಡಗಳು ಹುಟ್ಕೊಳ್ಳುತ್ತೆ. ಈ ಸೀಡ್ಸ್ನ ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ವರ್ಷದಲ್ಲಿ 2 ಸಲ ನಾವು ಈ ಗಿಡಗಳನ್ನ ಬೆಳಿಬಹುದು. ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಇದು ಶ್ರಾವಣ ಮಾಸದ ಹೂವು ಅಂತಲೇ ಹೇಳ್ತಾರೆ ಇದಕ್ಕೆ. ಶ್ರಾವಣ ಮಾಸದಲ್ಲಿ ನಿಮಗೆ ಎಲ್ಲ ಕಡೆ ನೋಡೋಕ್ಕೆ ಸಿಗುತ್ತೆ ಇದು. ಅದು ಬಿಟ್ಟರೆ ಫೆಬ್ರವರಿ ಮಾರ್ಚಲ್ಲಿ ಕೂಡ ಈ ಗಿಡಗಳನ್ನ ಬೆಳಿಬೋದು. ವರ್ಷಕ್ಕೆ 2 ಸೀಸನ್ನಲ್ಲಿ ಬರುತ್ತೆ. ಸೀಡ್ಸಿಂದ ಬೆಳೆಯೋದಾದ್ರೂ ತುಂಬ ಫಾಸ್ಟಾಗಿ ಬರುತ್ತೆ ಇದು. ಒಂದು ಸಲ ಸೀಡ್ಸ್ ಹಾಕಿದ ಮೇಲೆ 4-5 ದಿನಕ್ಕೆ ಸ್ಪ್ರೌಟ್ಸ್ ಬರುತ್ತೆ. ಒಂದು ವಾರದಷ್ಟರೊಳಗೆ ಗಿಡ ಬರುತ್ತೆ. 15 ದಿನ ಆಗೋಷ್ಟರೊಳಗೆ ನಾವು ಆ ಗಿಡಗಳನ್ನ ನಾವು ಎಲ್ಲಿಗೆ ನೆಡಬೇಕು ಅಂದ್ಕೊಳ್ತೀವಿ ಅಲ್ಲಿಗೆ ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡ್ಕೋಬೋದು. ಕರೆಕ್ಟಾಗಿ 2 ತಿಂಗಳಿಗೆ ಹೂ ಬಿಡೋಕ್ಕೆ ಶುರುವಾಗುತ್ತೆ. ಒಂದು ಸಲ ಹೂ ಬಿಡೋಕ್ಕೆ ಶುರುವಾದರೆ ಸಾಕು, ತುಂಬ ಹೂ ಬಿಡ್ತಾನೆ ಇರುತ್ತೆ. ನೀವು ಇದಕ್ಕೆ ಪಾಟಿಂಗ್ ಮಿಕ್ಸ್ ತೊಗೊಳ್ಳೋದಾದರೆ ಮರಳು, ಗೊಬ್ಬರ ಮತ್ತು ಮಣ್ಣು 3 ಈಕ್ವಲ್ ಆಗಿ ತೊಗೊಂಡ್ರೆ ಒಳ್ಳೆಯದು. ಇದ್ರ ಜೊತೆಗೆ ಬೋನ್ ಮೀಲ್ ಅಂತ ಸಿಗುತ್ತೆ. ಇದನ್ನು ಹಾಕಿದರೆ ಹೂಗಳು ಜಾಸ್ತಿ ಬಿಡುತ್ತೆ. ಇದು ಆನ್ಲೈನಲ್ಲಿ ಕೂಡ ಸಿಗುತ್ತೆ, ಶಾಪಲ್ಲೂ ಸಿಗುತ್ತೆ. ಇದನ್ನು ಈ ಗಿಡಕ್ಕೆ ಮಾತ್ರ ಅಲ್ಲ, ಹೂ ಬಿಡೋ ಯಾವುದೇ ಗಿಡಗಳಿಗೆ ಹಾಕಿದರೆ ಹೂಗಳು ಚೆನ್ನಾಗಿ ಬಿಡುತ್ತೆ. ಇದನ್ನು ಯೂಸ್ ಮಾಡೋಕ್ಕೆ ಇಷ್ಟಪಡದೇ ಇರೋರು ಅದನ್ನ ಬಿಡಬಹುದು. ನೀವು ನಾರ್ಮಲಾಗಿ ಯಾವ್ದು ಫರ್ಟಿಲೈಸರ್ ಯೂಸ್ ಮಾಡ್ತೀರಾ ಅದೇ ಹಾಕ್ಬೋದು. ಇದಕ್ಕೇನು ಜಾಸ್ತಿ ಕೇರ್ ತೊಗೋಬೇಕಾಗಿಲ್ಲ, ಜಾಸ್ತಿ ಫರ್ಟಿಲೈಸರ್ ಕೂಡ ಹಾಕಬೇಕಾಗಿಲ್ಲ. ಈ ಕರ್ಣಕುಂಡಲ ತುಂಬ ಹಾರ್ಡಿ ಪ್ಲ್ಯಾಂಟು. ಇದಕ್ಕೆ ಮಳೆ ಗಾಳಿ ಜಾಸ್ತಿ ಇದ್ರೂ ಏನೂ ಆಗಲ್ಲ, ಬಿಸಿಲು ತುಂಬ ಜಾಸ್ತಿ ಇದ್ದರೂ ಏನೂ ಆಗಲ್ಲ. ನಾರ್ಮಲಾಗಿ ಸೀಸನ್ ಫ್ಲವರ್ ಗಿಡಗಳಿಗೆಲ್ಲ ಹೇಗೆ ನಾವು ಈ ರೀತಿ ಪಿಂಚಿಂಗ್ ಮಾಡಿಕೊಂಡು ಜಾಸ್ತಿ ಬುಷಿಯಾಗಿ ಕಾಣೋಂಗೆ ಬ್ರ್ಯಾಂಚಸ್ ಜಾಸ್ತಿ ಮಾಡ್ಕೊಳ್ತೀವಿ, ಅದೇ ರೀತಿ ಈ ಗಿಡಗಳಿಗೆ ಕೂಡ ಮಾಡ್ಕೋಬಹುದು. ಇದರಿಂದ ಬ್ರ್ಯಾಂಚಸ್ ಜಾಸ್ತಿಯಾಗಿ ಹೂಗಳು ಜಾಸ್ತಿ ಬಿಡುತ್ತೆ. ಈ ಬಲ್ಸಮ್ ಫ್ಲವರ್ಸು ಒಳ್ಳೊಳ್ಳೆ ಶೇಡ್ಸಲ್ಲಿ ಬರುತ್ತೆ. ತುಂಬ ಬ್ರೈಟ್ ಆಗಿರೋ ಕಲರ್ಸು, ತುಂಬ ಕಲರ್ಫುಲ್ ಆಗಿರುತ್ತೆ. ಮಿಕ್ಸೆಡ್ ಕಲರ್ಸಲ್ಲೂ ಸಿಗುತ್ತೆ. ಈ ಕರ್ಣಕುಂಡಲ ಗಿಡದ ಒಂದು ಸ್ಪೆಷಾಲಿಟಿ ಏನು ಅಂತಂದರೆ, ನಾವು ಯಾವ ಪಾಟಲ್ಲಿ ಈ ಗಿಡನ ಹಾಕಿರ್ತೀವಿ ಆ ಪಾಟಿನ ಮಣ್ಣೊಳಗೆ ಇದ್ರದ್ದು ಸೀಡ್ಸ್ ಹಾರಿಬಿಟ್ಟು ಸೇರಿಕೊಂಡಿರುತ್ತೆ. ನೆಕ್ಸ್ಟ್ ಸೀಸನ್ ಬಂದಾಗ, ಮಳೆಗಾಲ ಬಂದಾಗ ಅದರಷ್ಟಕ್ಕೆ ಅದು ಗಿಡ ಹುಟ್ಟುಬಿಟ್ಟು ಬೆಳೆಯುತ್ತೆ. ಆ ಪಾಟಿನ ಮಣ್ಣನ್ನು ನಾವು ಎಲ್ಲಿ ಎಸಿತೀವಿ ಅಲ್ಲೆಲ್ಲ ಈ ಗಿಡಗಳು ಅದರಷ್ಟಕ್ಕದು ಹುಟ್ಕೊಂಡಿರುತ್ತೆ. ಇವಾಗ ತೋರಿಸ್ತಾ ಇರೋ ಗಿಡಗಳು ಇವ್ಯಾವುದು ನಾವು ನೆಟ್ಟಿದ್ದಲ್ಲ. ಕರ್ಣಕುಂಡಲ ಕಾಯಿಯೊಳಗೆ ಬೀಜಗಳಿರುತ್ತಲ್ಲ, ಅದು ಹಾರಿಬಿಟ್ಟು ಸಿಡಿದ್ಬಿಟ್ಟು ಇದೆಲ್ಲ ಚಿಕ್ಕ ಚಿಕ್ಕ ಗಿಡಗಳಾಗಿ ಹುಟ್ಕೊಂಡಿರೋದು. ಈ ಬಲ್ಸಮ್ ಫ್ಲವರಿನ ಸೀಡ್ಸು ಇವಾಗ ಈಸಿಯಾಗಿ ಆನ್ಲೈನಲ್ಲಿ ಸಿಗುತ್ತೆ, ಹಾಗೆ ಶಾಪ್ಗಳಲ್ಲಿ ಕೂಡ ಸಿಗುತ್ತೆ. ಈ ಗಿಡದ ಬಗ್ಗೆ ಹೇಳೋಕ್ಕೆ ಜಾಸ್ತಿ ಏನಿಲ್ಲ, ಹಾಗಾಗಿ ಇದೊಂದು ಸ್ಮಾಲ್ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.